ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 263 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 1.2% ನಿಫ್ಟಿ ಇವತ್ತು ಕರೆಕ್ಟ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 0.6% ಕರೆಕ್ಟ್ ಆಗಿದೆ. ಸೊ ಕಳೆದ 3-4 ವಾರಗಳಿಂದ ಮಾರ್ಕೆಟ್ ಕರೆಕ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಸೇಮ್ ರೀಸನ್ಸ್ನಿಂದ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಮೊದಲನೇದಾಗಿ ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಏನು ಕುಸಿತಿದೆ ಆ ಒಂದು ರೀಸನ್ ಆಗಿರುತ್ತೆ. ಎಕನಾಮಿಕಲಿ ಕೂಡ ಗ್ರೋತ್ ಸ್ಲೋ ಡೌನ್ ಆಗ್ತದೆ. ಹಾಗೆ ಕಂಪನಿಗಳ Q3 ಅರ್ನಿಂಗ್ಸ್ ಏನ್ ಬರ್ತಿದೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರ್ತಿಲ್ಲ. ಕೊನೆಯದಾಗಿ FIIs ಸ್ಟ್ರಾಂಗ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ಎಲ್ಲಾ ಫ್ಯಾಕ್ಟರ್ಗಳು ಇನ್ಕ್ಲೂಡ್ ಆಗಿ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಕ್ತಾಗ ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯ ಒಂದು ಸೆಲ್ಲಿಂಗ್ ಪ್ರೆಷರ್ ಈಗ ನೋಡೋದಕ್ಕೆ ಸಿಗ್ತದೆ. ಸೊ 23,000 ಸಪೋರ್ಟ್ ಲೆವೆಲ್ ಅನ್ನ ನಿಫ್ಟಿ ಇವತ್ತು ಬ್ರೇಕ್ ಮಾಡಿದೆ. ಸೊ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ 22,800 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸಾಕಷ್ಟು ತಿಂಗಳ ಮುಂಚೆ ಈ ಒಂದು ಲೆವೆಲ್ ಅಲ್ಲಿ ನಿಫ್ಟಿ ಸಾಕಷ್ಟು ಬಾರಿ ರೆಸಿಸ್ಟೆನ್ಸ್ ಅನ್ನ ಫೇಸ್ ಮಾಡಿತ್ತು. ಆ ಲೆವೆಲ್ ಈಗ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. 22,800 ಲೆವೆಲ್ ಕೂಡ ಬ್ರೇಕ್ ಆದ್ರೆ 22,500 ವರೆಗೂ ನಿಫ್ಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಆ ಲೆವೆಲ್ಸ್ ಕೂಡ ಬ್ರೇಕ್ ಆದ್ರೆ 22,000 ಲೆವೆಲ್ಸ್ ಅನ್ನ ನಿಫ್ಟಿ ಟಚ್ ಮಾಡಬಹುದು. ಸೊ ಮಾರ್ಕೆಟ್ ನಲ್ಲಿರುವಂತಹ ಇನ್ನೊಂದು ಮೇಜರ್ ಇವೆಂಟ್ ಬಜೆಟ್ ಆಗಿರುತ್ತೆ. ಆ ಒಂದು ಬಜೆಟ್ ಸ್ಟ್ರಾಂಗ್ ಆಗಿ ಬಂದ್ರೆ ಇಂಡಿಯನ್ ಮಾರ್ಕೆಟ್ಸ್ ಮತ್ತೆ ರಿವೈವ್ ಆಗುವಂತ ಚಾನ್ಸಸ್ ಇದೆ. ಬಜೆಟ್ ಕೂಡ ವೀಕ್ ಆಗಿ ಬಂದ್ರೆ ಮಾರ್ಕೆಟ್ ನ ವೀಕ್ನೆಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ FIIs ನ ಸೆಲ್ಲಿಂಗ್ ಕೂಡ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ 5,000 ಕೋಟಿಗೂ ಹೆಚ್ಚಿನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಿದೆ. ಸೊ FIIs ಎಲ್ಲರೂ ಕೂಡ ಸೆಲ್ಲಿಂಗ್ ಅನ್ನ ಮಾಡ್ತಿಲ್ಲ, ಬೈಯಿಂಗ್ ಕೂಡ ಇರುತ್ತೆ. ಬಟ್ ಬೈಯಿಂಗ್ ಗೆ ಕಂಪೇರ್ ಮಾಡಿದಾಗ ಸೆಲ್ ವ್ಯಾಲ್ಯೂ ಹೆಚ್ಚಾಗಿ ಕಾಣಿಸುತ್ತೆ. DIIs ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 6,642 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬರ್ತಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ICICI ಬ್ಯಾಂಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 1.5% ನ ಅಪ್ಸೈಡ್ ICICI ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶನಿವಾರ ICICI ಬ್ಯಾಂಕ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರಿಸಲ್ಟ್ ICICI ಬ್ಯಾಂಕ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಬ್ರೋಕರೇಜ್ಗಳು ಕೂಡ ಈ ಒಂದು ರಿಸಲ್ಟ್ ನ ನಂತರ ಸ್ಟ್ರಾಂಗ್ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕಡೆಯಿಂದ 1,500 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ತಿದ್ದು ಬೈ ರೆಕಮೆಂಡೇಶನ್ ಕಾಣಿಸ್ತಿದೆ. ಇದೇ ರೀತಿಯಲ್ಲಿ ಜೆಫ್ರೀಸ್, JP Morgan, ನೋವಾಮಾ ಕೂಡ 1,500 ರಿಂದ 1,600 ವರೆಗೂ ಟಾರ್ಗೆಟ್ಸ್ ಅನ್ನ ICICI ಬ್ಯಾಂಕ್ ಗೆ ಕೊಡ್ತಿದ್ದಾರೆ. ಕೇವಲ ಬರ್ನ್ಸ್ಟೈನ್ ಮಾತ್ರ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಮೇಜರ್ ಆಗಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಫಾಲ್ ಆಗಿರೋದು ನ್ಯೂಟ್ರಲ್ ರೇಟಿಂಗ್ ಗೆ ಕಾರಣ ಆಗಿರುತ್ತೆ ಅಂತ ಬರ್ನ್ಸ್ಟೈನ್ ತಮ್ಮ ಒಂದು ರಿಪೋರ್ಟ್ ನಲ್ಲಿ ತಿಳಿಸಿದ್ದಾರೆ. ಬಟ್ ಸ್ಟಿಲ್ 1,440 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ICICI ಬ್ಯಾಂಕ್ ಈಗ 1,200 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈ ಒಂದು ಪ್ರೈಸ್ ನಿಂದ ಇನ್ನಷ್ಟು ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿರುತ್ತೆ. ಹಾಗೆ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗ FMCG ಸ್ಟಾಕ್ ಗಳಲ್ಲಿ ಬೈಯಿಂಗ್ ಬರುತ್ತೆ. ಬ್ರಿಟಾನಿಯಾ HUL ಇವತ್ತು ಗೇನ್ ಆಯಿತು. M&M ಅಲ್ಲಿ ಕೂಡ 1% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. SBI ಕೂಡ 0.7% ಗೇನ್ ಆಯಿತು. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ IT ಸೆಕ್ಟರ್ ನ ಕಂಪನೀಸ್ ನೋಡೋದಕ್ಕೆ ಸಿಕ್ತು. ನಿನ್ನೆ ನಾಸ್ಡಾಕ್ ಫ್ಯೂಚರ್ ನಲ್ಲಿ ಕೂಡ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ರೀಸನ್ ನಿಂದ IT ಸ್ಟಾಕ್ ಗಳಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. HCL ಟೆಕ್ ಮಹೀಂದ್ರ, ವಿಪ್ರೋ 4% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಸೊ ಇಂಡಾಲ್ಕೋ ನಲ್ಲಿ ಕೂಡ 3.5% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ಕೂಡ 3% ಕರೆಕ್ಟ್ ಆಗಿದೆ. ಶ್ರೀರಾಮ್ ಫಿನಾನ್ಸ್ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಒಂದು ಸ್ಟ್ರಾಂಗ್ ರಿಸಲ್ಟ್ ಶ್ರೀರಾಮ್ ಫಿನಾನ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಇವರ ಟೋಟಲ್ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಕಂಪನಿಯ ಫಿನಾನ್ಸಿಂಗ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಹಾಗೆ ಕಂಪನಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 3,570 ಕೋಟಿ ಪ್ರಾಫಿಟ್ಸ್ ಅನ್ನ ಕಂಪನಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 2,000 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ ಇತ್ತು. ಡಿಸೆಂಬರ್ 2023 1,818 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಕಂಪನಿಯ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಒಂದು ಸ್ಟ್ರಾಂಗ್ ಅಸೆಟ್ ಕ್ವಾಲಿಟಿಯನ್ನು ಕೂಡ ಕಂಪನಿ ತೋರಿಸ್ತಿದ್ದಾರೆ. 2.68% ನ ನೆಟ್ NPA ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ನೆಟ್ NPA ಇನ್ಕ್ರೀಸ್ ಆಗಿದೆ. ಬಟ್ ನಾವು ಕಳೆದ ಕ್ವಾರ್ಟರ್ಗಳಲ್ಲಿ ಕಂಪೇರ್ ಮಾಡಿದಾಗ ನೆಟ್ NPA ಕನ್ಸಿಸ್ಟೆಂಟ್ ಆಗಿ ಕಡಿಮೆ ಆಗ್ತದೆ. ಸೊ ಬ್ಯಾಡ್ ಲೋನ್ಸ್ ಅನ್ನು ಕೂಡ ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಸೊ ಒಂದು ಸ್ಟ್ರಾಂಗ್ AUM ಗ್ರೋತ್ ಕೂಡ ನೋಡೋದಕ್ಕೆ ಸಿಗ್ತದೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಈ ಒಂದು ರಿಸಲ್ಟ್ ನಂತರ ಮೋತಿಲಾಲ್ ಓಸ್ವಾಲ್ ಬೈ ರೆಕಮೆಂಡೇಶನ್ ಕೊಟ್ಟು 700 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ 840 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಕರೆಂಟ್ ಪ್ರೈಸ್ ನಿಂದ 60% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿರುತ್ತೆ. ಸಾಕಷ್ಟು ಬ್ರೋಕರೇಜ್ಗಳು ಬೈ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಹಾಗೆ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. NTPC ಕೂಡ ತಮ್ಮ ರಿಸಲ್ಟ್ ಅನ್ನ ಶನಿವಾರ ಡಿಕ್ಲೇರ್ ಮಾಡಿದ್ರು. ಫ್ಲಾಟ್ ರಿಸಲ್ಟ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಟಿಲ್ ಬ್ರೋಕರೇಜ್ಗಳ ಕಡೆಯಿಂದ ಒಂದು ಸ್ಟ್ರಾಂಗ್ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ವ್ಯಾಲ್ಯೂಯೇಷನ್ ಈಗಲೂ ಕೂಡ ಚೀಪ್ ಆಗಿದೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸ್ಟಾಕ್ 400 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ಸ್ ನಿಂದ ಸಾಕಷ್ಟು ಕರೆಕ್ಟ್ ಆಗಿದೆ. ಹಾಗೆ ಕಂಪನಿ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ ಅನ್ನು ಹೊಂದಿದ್ದಾರೆ. ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸಾಕಷ್ಟು ಬ್ರೋಕರೇಜ್ಗಳ ಕಡೆಯಿಂದ 400 ಅರೌಂಡ್ ಅಲ್ಲಿ ಟಾರ್ಗೆಟ್ ನೋಡೋದಕ್ಕೆ ಸಿಗ್ತದೆ.
IDFC ಫಸ್ಟ್ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ ಅನ್ನು ಶನಿವಾರ ಡಿಕ್ಲೇರ್ ಮಾಡಿದ್ರು. ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 9% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಸಾಕಷ್ಟು ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇವರ ನೆಟ್ NPA ಬ್ಯಾಡ್ ಲೋನ್ಸ್ ಕೂಡ ಇನ್ಕ್ರೀಸ್ ಆಗಿತ್ತು. ವೈದ್ಯನಾಥನ್ ಅವರು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಮೈಕ್ರೋ ಫಿನಾನ್ಸಿಂಗ್ ಸೆಕ್ಟರ್ ನಲ್ಲಿ ಸಾಕಷ್ಟು ಬ್ಯಾಡ್ ಲೋನ್ಸ್ ಕ್ರಿಯೇಟ್ ಆಗ್ತಿದೆ, ಆದ್ರಿಂದ ಅಸೆಟ್ ಕ್ವಾಲಿಟಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ನೋಡೋದಕ್ಕೆ ಸಿಕ್ಕಿದೆ ಅಂತ. ಇದರ ನಂತರ ಮಾರ್ಗನ್ ಸ್ಟ್ಯಾನ್ಲಿ ಸ್ಟಾಕ್ ಅನ್ನು ಕವರ್ ಮಾಡಿ ಈಕ್ವಲ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 58 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಜೆಫ್ರೀಸ್ ಈ ಒಂದು ಸ್ಟಾಕ್ ಅನ್ನು ಕವರ್ ಮಾಡಿ 73 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. ಇವರ ಕಡೆಯಿಂದ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. IDFC ಫಸ್ಟ್ ಬ್ಯಾಂಕ್ 2 ಕ್ವಾರ್ಟರ್ ನ ಹಿಂದೆ ₹100 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಆ ಒಂದು ಪ್ರೈಸ್ ನಿಂದ 40% ಹೆಚ್ಚಿನ ಕರೆಕ್ಷನ್ ಈ ಒಂದು ಸ್ಟಾಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಅಸೆಟ್ ಕ್ವಾಲಿಟಿಯನ್ನ ಬ್ಯಾಂಕ್ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಕ್ವಾರ್ಟರ್ ನಲ್ಲಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ. ಇಲ್ಲ ಅಂದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ವೀಕ್ನೆಸ್ ಕಂಟಿನ್ಯೂ ಆಗುತ್ತೆ. ವೀಕೆಂಡ್ ಅಲ್ಲಿ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಮೈಕ್ರೋ ಫಿನಾನ್ಸ್ ಸೆಕ್ಟರ್ ನ ಕಂಪನಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇವತ್ತು 18% ನ ಡೌನ್ ಸೈಡ್ ಈ ಒಂದು ಸ್ಟಾಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ 760 ಅರೌಂಡ್ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ ನಿಂದ ಮತ್ತೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಇವರು 100 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಬಿಸ್ನೆಸ್ ನಲ್ಲಿ ಪ್ರಾಬ್ಲಮ್ಸ್ ಇದೆ, ಬಟ್ ಲೋವರ್ ಲೆವೆಲ್ ನಿಂದ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಗೋಲ್ಡ್ಮನ್ ಸ್ಯಾಕ್ಸ್ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ 560 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಬಟ್ MFI ಇಂಡಸ್ಟ್ರಿಯ ಪ್ರೆಷರ್ ಏನಿದೆ ಮುಂದಿನ 3-4 ಕ್ವಾರ್ಟರ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. CDSL ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 11% ಅರೌಂಡ್ ಅಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವರು ಕೂಡ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ CDSL ನ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿಲ್ಲ. ಈ ಕ್ವಾರ್ಟರ್ ನಲ್ಲಿ CDSL 130 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 162 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2023 ರಲ್ಲಿ 107 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಫಾಲ್ ಆಗ್ತದೆ. ಹಾಗೆ ಕಂಪನಿಯ ರೆವೆನ್ಯೂಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಫಾಲ್ ಆಗಿದೆ. ಹಾಗೆ ಡಿಮ್ಯಾಟ್ ಅಕೌಂಟ್ ಅಡಿಷನ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಟೋಟಲ್ ಆಗಿ 92 ಲಕ್ಷ ಡಿಮ್ಯಾಟ್ ಅಕೌಂಟ್ಗಳು Q3 ನಲ್ಲಿ ಓಪನ್ ಆಗಿದೆ. Q2 ನಲ್ಲಿ ಅಂದ್ರೆ ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ 1,18 ಲಕ್ಷ ಡಿಮ್ಯಾಟ್ ಅಕೌಂಟ್ಗಳು ಹೊಸದಾಗಿ ಓಪನ್ ಆಗಿತ್ತು. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಕೂಡ ಇರೋದ್ರಿಂದ ಸಾಕಷ್ಟು ಜನ ಡಿಮ್ಯಾಟ್ ಅಕೌಂಟ್ಗಳನ್ನು ಇಲ್ಲಿ ಓಪನ್ ಮಾಡಿಸ್ತಿಲ್ಲ. ಆ ಒಂದು ರೀಸನ್ ನಿಂದ ಅದರ ಪ್ರೆಷರ್ ಬ್ರೋಕರಿಂಗ್ ಸ್ಟಾಕ್ ಗಳ ಮೇಲೆ ಕೂಡ ಬೀಳ್ತಿರೋದು ಕಾಣಿಸ್ತದೆ. ಏಂಜಲ್ ಒನ್ ಕೂಡ ಇವತ್ತು 5.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಸೊ ಮಾರ್ಕೆಟ್ ರಿಕವರ್ ಆಗಬೇಕಾಗುತ್ತೆ. ಆಗ CDSL, ಏಂಜಲ್ ಒನ್ ಈ ಕಂಪನಿಗಳ ಬಿಸ್ನೆಸ್ ಕೂಡ ರಿಕವರ್ ಆಗುತ್ತೆ. ಕೋಲ್ ಇಂಡಿಯಾ ನಿಫ್ಟಿ 50 ಕಂಪನಿ ಇವರು ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಲ್ಲೂ ಕೂಡ ಪ್ರಾಫಿಟ್ಸ್ 17% ಇಯರ್ ಆನ್ ಇಯರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಕಂಪನಿ ಡಿಸೆಂಬರ್ 2023 ರಲ್ಲಿ 10,155 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಈ ಕ್ವಾರ್ಟರ್ ನಲ್ಲಿ 8,491 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಹಾಗೆ ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ 6,275 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ನಮಗೆ ರೆವೆನ್ಯೂ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಕಂಪನಿ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ₹5.60 ಡಿವಿಡೆಂಡ್ ಅನೌನ್ಸ್ ಆಗಿದೆ. ಈ ಒಂದು ಡಿವಿಡೆಂಡ್ ಗೆ ರೆಕಾರ್ಡ್ ಡೇಟ್ ಜನವರಿ 31 ಆಗಿರುತ್ತೆ. ಸೊ ನೀವು ಶೇರ್ಸ್ ಗಳನ್ನ ಜನವರಿ 31 ಹೋಲ್ಡ್ ಮಾಡ್ಕೊಂಡ್ರೆ ಫೆಬ್ರವರಿ 26 ಒಳಗೆ ಈ ಒಂದು ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಕೋಲ್ ಇಂಡಿಯಾ ಕಡೆಯಿಂದ ಇಯರ್ ಆನ್ ಇಯರ್ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ ಬಂದಿಲ್ಲ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವತ್ತು ಸ್ಟಾಕ್ 2.5% ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಸೊ ನೋಡಬೇಕಾಗುತ್ತೆ ನಾಳೆ ಈ ಒಂದು ರಿಸಲ್ಟ್ಗೆ ಕೋಲ್ ಇಂಡಿಯಾ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಅದಾನಿ ವಿಲ್ಮಾರ್ ಈ ಒಂದು ಕಂಪನಿಯಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾನಿ ಗ್ರೂಪ್ ತಮ್ಮ ಕಂಪ್ಲೀಟ್ ಸ್ಟೇಕ್ ಅನ್ನ ಈ ಒಂದು ಸ್ಟಾಕ್ ನಲ್ಲಿ ಸೆಲ್ ಮಾಡಿದ್ರು. ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಇತ್ತು. ಬಟ್ ಇವತ್ತು ಒಂದು ಸಡನ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ ಕಂಪನಿ ಡಿಕ್ಲೇರ್ ಮಾಡಿದಂತ ರಿಸಲ್ಟ್ ಆಗಿರುತ್ತೆ. 411 ಕೋಟಿ ಪ್ರಾಫಿಟ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 311 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2023 ರಲ್ಲಿ 201 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ಅದಾನಿ ವಿಲ್ಮಾರ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಅದೇ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಜಂಪ್ ಇದೆ. ಇನ್ನೊಂದು ಅದಾನಿ ಗ್ರೂಪ್ನ ಕಂಪನಿ ಅದಾನಿ ಟೋಟಲ್ ಗ್ಯಾಸ್ ಕೂಡ ಮಾರ್ಕೆಟ್ ಅವರ್ಸ್ ನಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅದಾನಿ ಟೋಟಲ್ ಗ್ಯಾಸ್ ಸ್ಟಾಕ್ ಪ್ರೈಸ್ ನಲ್ಲಿ 4% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವರು 142 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 19% ಫಾಲ್ ಆಗಿದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 186 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಲ್ಲಿ ವೀಕ್ನೆಸ್ ಇರಬಹುದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ ಅದಾನಿ ಟೋಟಲ್ ಗ್ಯಾಸ್ನ ಪ್ರಾಫಿಟ್ಸ್ ಫಾಲ್ ಆಗ್ತದೆ. ಕೆನರಾ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಕೆಟ್ ಅವರ್ಸ್ ನಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ 5% ಅಷ್ಟು ಕರೆಕ್ಟ್ ಆಗಿದೆ. ಬಟ್ ಒಳ್ಳೆ ಒಂದು ರಿಸಲ್ಟ್ ಕೆನರಾ ಬ್ಯಾಂಕ್ ನ ಕಡೆಯಿಂದ ಡಿಕ್ಲೇರ್ ಆಗಿದೆ. 4,104 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 4,015 ಕೋಟಿಯ ಪ್ರಾಫಿಟ್ಸ್ ಇತ್ತು. ಡಿಸೆಂಬರ್ 2023 ರಲ್ಲಿ 3,656 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ ಕಂಪನಿಯ ಟೋಟಲ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ 3% ಅಷ್ಟು ಡ್ರಾಪ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಅಡಿಷನಲ್ ಇನ್ಕಮ್ ಏನಿದೆ ಅದರ್ ಇನ್ಕಮ್ ಅದು ಇನ್ಕ್ರೀಸ್ ಆಗಿದೆ. 5,800 ಕೋಟಿಯ ಅದರ್ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ.
ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ ಅದರ್ ಇನ್ಕಮ್ 5,000 ಕೋಟಿ ಅರೌಂಡಲ್ಲಿ ಇತ್ತು. ಸೊ 800 ಕೋಟಿಯಷ್ಟು ಅದರ್ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಆ ರೀಸನ್ನಿಂದ ಪ್ರಾಫಿಟ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇನ್ಕ್ರೀಸ್ ಆದ ರೀತಿಯಲ್ಲಿ ಕಾಣಿಸುತ್ತೆ. ಮೇ ಬಿ ಆ ಒಂದು ರೀಸನ್ನಿಂದ ಇವತ್ತು ಸ್ಟಾಕ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾ ಸಿಮೆಂಟ್ನ ಅಸೆಟನ್ನು ಬೈ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಅದರ ಜೊತೆಯಲ್ಲಿ ಹೆಡೆಲ್ಬರ್ಗ್ ಸಿಮೆಂಟ್ ಈ ಒಂದು ಕಂಪನಿಯನ್ನು ಕೂಡ ಅಕ್ವೈರ್ ಮಾಡುವಂಥ ಚಾನ್ಸಸ್ ಇದೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ಬಟ್ ಹೆಡೆಲ್ಬರ್ಗ್ ಸಿಮೆಂಟ್ ಜರ್ಮನಿಯ ಕಂಪನಿ ಆಗಿರುತ್ತೆ. ಇವರ ಇಂಡಿಯಾ ಅಸೆಟನ್ನು ಬೈ ಮಾಡ್ಕೊಳ್ಳೋದಕ್ಕೆ ಅದಾನಿ ಗ್ರೂಪ್, JSW ಗ್ರೂಪ್ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ನೋಡಬೇಕಾಗುತ್ತೆ ಯಾವ ಒಂದು ಗ್ರೂಪ್ ಹೆಡೆಲ್ಬರ್ಗ್ ಸಿಮೆಂಟ್ನ ಅಸೆಟ್ಗಳನ್ನು ಬೈ ಮಾಡ್ಕೋತಾರೆ ಅಂತ. ಈ ಒಂದು ಅಸೆಟ್ ಬೈ ನ್ಯೂಸ್ನಿಂದ ಹೆಡೆಲ್ಬರ್ಗ್ ಇಂಡಿಯಾ ಲಿಮಿಟೆಡ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಸಾಕಷ್ಟು ಕಾಂಪಿಟೇಷನ್ ಈ ಒಂದು ಸೆಗ್ಮೆಂಟಲ್ಲಿ ಕಾಣಿಸ್ತಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಈಗ ಲೀಡಿಂಗ್ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. ಅದಾನಿ ಗ್ರೂಪ್ ಕೂಡ ಇವರಿಗೆ ಕಾಂಪಿಟೇಷನ್ ಕೊಡುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. JSW ಸಿಮೆಂಟ್ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಅವರು ಕೂಡ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಅಕ್ವಿಸಿಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಅದಾನಿ ಗ್ರೂಪ್ನ ಇನ್ನೊಂದು ಕಂಪನಿ ACC ಕೂಡ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ನಲ್ಲಿ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಗ್ತದೆ. 1092 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೇವಲ 200 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2023ರಲ್ಲಿ 538 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಕಂಪನಿಯ ರೆವಿನ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅದರ ಜೊತೆಯಲ್ಲಿ ಅದರ್ ಇನ್ಕಮ್ ಕೂಡ ಹೆಚ್ಚಾಗಿ ಆಡ್ ಆಗಿದೆ. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ ACC ಕಡೆಯಿಂದ ಡಿಕ್ಲೇರ್ ಆಗಿದೆ. ಸಿಮೆಂಟ್ ಸೆಕ್ಟರ್ಗೆ ಒಂದು ವೀಕ್ ಕ್ವಾರ್ಟರ್ ಆಗಿರುತ್ತೆ Q3 ಅಂತ ಬ್ರೋಕರೇಜ್ಗಳು ಹೇಳಿದ್ರು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತಿರೋದು ಖಂಡಿತವಾಗ್ಲೂ ACCಗೆ ಪಾಸಿಟಿವ್ ಆಗುತ್ತೆ. ಬಟ್ ACC ಲಿಮಿಟೆಡ್ನ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ರಿಸಲ್ಟ್ ಸ್ಟ್ರಾಂಗ್ ಆಗೇನೆ ಬಂದಿದೆ. ಸೊ ನಾಳೆ ಸ್ಟಾಕ್ಸ್ ರಿಕವರ್ ಆಗುವಂಥ ಹೋಪ್ ಇರುತ್ತೆ. ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇವರು ಕೂಡ ಒಂದು ಸ್ಟ್ರಾಂಗ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 144% ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ಬಂದಿರೋದ್ರಿಂದ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಡೆಂಟಾ ವಾಟರ್ಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನೋಡೋದಕ್ಕೆ ಸಿಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇದೆ. ಆದ್ರಿಂದ ₹90 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. 30% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು ಕಂಪನಿ ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಬುಧವಾರ ಇನ್ನೊಂದು IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಡಾಕ್ಟರ್ ಅಗರ್ವಾಲ್ಸ್, ಇದ್ರ ಬಗ್ಗೆ ಆಲ್ರೆಡಿ IPO ರಿವ್ಯೂ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಪ್ರೀಮಿಯಂ ಫಾಲ್ ಆಗಿದೆ. ಕೇವಲ 3% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ಸೊ ಇಷ್ಟೇ ಲಿಸ್ಟಿಂಗ್ ಗೇನ್ಸ್ ನಿಮಗೆ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.